ಸಾರಿಗೆ ನೌಕರರ ಮುಷ್ಕರ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಜಂಟಿ ಕ್ರಿಯಾ ಸಮಿತಿ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಏನಂತ ಫ್ರೀಡಂ ಪಾರ್ಕ್ನಲ್ಲಿ ನಡೆದಂತಹ ನೌಕರರ ಮೀಟಿಂಗ್ನಲ್ಲಿ ಈ ಒಂದು ನಿರ್ಣಯವನ್ನು ಕೈಗೊಳ್ಳಲಾಗ್ತಾ ಇದೆ. ಸಾರಿಗೆ ನೌಕರರ ಮುಷ್ಕರ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಇವತ್ತಿನ ಫ್ರೀಡಂ ಪಾರ್ಕ್ನ ಮುಷ್ಕರದಲ್ಲಿ ಜಂಟಿ ಕ್ರಿಯಾ ಸಮಿತಿ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇವತ್ತಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆತಕ್ಕಂತಹ ನೌಕರರ ಇವತ್ತು ಮುಷ್ಕರದಲ್ಲಿ ಸಾರಿಗೆ ನೌಕರರ ಮುಷ್ಕರ ಬಹುತೇಕ ಡೌಟ್ ಅಂತ ಕೆಲವೊಂದಿಷ್ಟು ನಿರ್ಣಯಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಹಾಗಾಗಿ ಯಾವೆಲ್ಲ ನಿರ್ಣಯಗಳನ್ನು ಕೈಗೊಳ್ಳಲಾಗ್ತಾ ಇದೆ, ನೌಕರರು ತಮ್ಮದೇ ಆಗಿರತಕ್ಕಂತಹ ಕೆಲವೊಂದಿಷ್ಟು ದೀರ್ಘವಾದಂತಹ ಲೀಸ್ಟ್ ಅನ್ನು ಇಟ್ಟುಕೊಂಡು ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ದರು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಮುಷ್ಕರದಿಂದ ಹಿಂದೆ ಸರಿಯಲ್ಲ ಅಂತಕ್ಕಂತಹ ಪ್ರತಿಭಟನಾ ಕೂಗು ಕೂಡ ಇದ್ದಿತ್ತು. ಇದೀಗ ಆ ಹಿನ್ನೆಲೆಯಲ್ಲಿ ಸಾರಿಗೆ ನೌಕರರ ಮುಷ್ಕರ ಬಹುತೇಕ ಇದೀಗ ತೆರೆ ಬೀಳುವಂತಹ ಸಾಧ್ಯತೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಾಗಾಗಿ ಕೆಲವೊಂದಿಷ್ಟು ನಿರ್ಣಯಗಳನ್ನು ಇವತ್ತು ಕೈಗೊಳ್ಳಲಾಗಿದೆ. ಸಾರಿಗೆ ಇಲಾಖೆಯ ಎಂಡಿಯವರು ಕೂಡ ಇವತ್ತು ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರ ಎಲ್ಲ ಮನವಿಗಳನ್ನ, ಅವರೆಲ್ಲ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಎಲ್ಲವೂ ಕೂಡ ಸ್ವೀಕರಿಸಿದ್ದಾರೆ, ಪತ್ರಗಳನ್ನು ಸ್ವೀಕರಿಸಿದ್ದಾರೆ. ಅವರದ್ದು ಕೆಲವೊಂದಿಷ್ಟು ಬೇಡಿಕೆಗಳನ್ನು ಕೂಡ ಆಲಿಸಿದ್ದಾರೆ. ಏನಾಗಬೇಕಾಗಿತ್ತು, ಏನ್ ಮಾಡಬೇಕು, ಮುಂದಿನ ದಿನಗಳಲ್ಲಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಹೀಗೆ ಕೂಲಂಕುಷವಾಗಿ ಪ್ರತಿಯೊಂದರೂ ಕೂಡ ಸಾರಾಸಗಟವಾಗಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಅದೇ ರೀತಿಯಾಗಿ ಮಾಧ್ಯಮಗಳನ್ನು ಕೂಡ ಮಾತನಾಡಿದ್ದಾರೆ. ಇದೆಲ್ಲದರ ನಡುವೆ ಇದೀಗ ಮುಂದಿನ ಸಾರಿಗೆ ಮುಷ್ಕರ ಬಹುತೇಕ ಡೌಟ್ ಅಂತಕ್ಕಂತಹ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಇವತ್ತು ಬೃಹತ್ ಮಟ್ಟದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಸಾರಿಗೆ ಇಲಾಖೆಯ ಎಲ್ಲ ಸಿಬ್ಬಂದಿಗಳು. ಒಂದು ಕಡೆಗೆ ಸಾರ್ವಜನಿಕರಿಗೆ ಇದು ಬಿಸಿಯನ್ನ ಮುಟ್ಟಿಸಿತು, ಮತ್ತೊಂದು ಕಡೆಗೆ ಪ್ರಯಾಣಿಕರಲ್ಲದೆ ಕೆಲವೊಂದಿಷ್ಟು ಬಿಎಂಟಿಸಿ ಆಗಿರಬಹುದು, ಕೆಎಸ್ಆರ್ಟಿಸಿ ಬಸ್ಗಳಾಗಿರಬಹುದು, ಇಡೀ ರಾಜ್ಯದೆಲ್ಲೆಡೆ ಸಂಚರಿಸ್ತಾ ಇತ್ತು. ಕೆಲವೊಂದು ಕಡೆಗೆ ಈ ಒಂದು ಸಾರಿಗೆ ನೌಕರರ ಮುಷ್ಕರದ ಒಂದು ಬಿಸಿ ರಾಜ್ಯ ಸರ್ಕಾರಕ್ಕೆ ತಟ್ಟಿದ್ರೆ, ಕೆಲವೊಂದು ಕಡೆಗೆ ಅಷ್ಟಕ್ಕಷ್ಟಕ್ಕೆ ಒಂದು ಸಮರ್ಪಕವಾಗಿರತಕ್ಕಂತಹ ಪ್ರತಿಕ್ರಿಯೆ ಲಭ್ಯವಾಗಿಲ್ಲ ಅಂತಾನೆ ಹೇಳಬಹುದು. ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ ನೇರ ಸಂಪರ್ಕದಲ್ಲಿ. ಎಸ್ ಸತ್ತಾರ, ನಾವು ನೋಡ್ತಾ ಇದ್ದೀವಿ ಇವತ್ತು ಬೆಳಗ್ಗೆಯಿಂದ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು ಸಾರಿಗೆ ನೌಕರರು. ಇದೀಗ ಏನು ಸಾರಿಗೆ ಮುಷ್ಕರ ನೌಕರ ನಡೆಯೋದು ಬಹುಶಃ ಡೌಟ್ ಅಂತಕ್ಕಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಸದ್ಯದ ಮಟ್ಟಿಗೆ ಏನೆಲ್ಲ ನಿರ್ಣಯವನ್ನು ಕೈಗೊಳ್ಳಲಾಗಿದೆ, ಹೆಚ್ಚಿನ ಮಾಹಿತಿಯನ್ನು ಕೊಡೋದಾದ್ರೆ ಸತ್ತಾರ್. ವೀರೇಶ್, ನಾಳೆ ಬಂದ್ ವಿಚಾರವಾಗಿ ಮುಷ್ಕರ ವಿಚಾರವಾಗಿ ಇದೀಗ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಆ ಮೀಟಿಂಗ್ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡ್ತಾ ಇರಬಹುದು ಫ್ರೀಡಂ ಪಾರ್ಕ್ ನ ಬ್ಯಾಕ್ ಸೈಡ್ ನಲ್ಲಿ ನಡೆಯುತ್ತಿರುವಂತಹ ಮೀಟಿಂಗ್. ಈ ಒಂದು ಮೀಟಿಂಗ್ ನಲ್ಲಿ ಜಂಟಿ ಕ್ರಿಯಾ ಸಮಿತಿ ಒಟ್ಟು 7 ಸಂಘಟನೆ ಎಲ್ಲ ಅಧ್ಯಕ್ಷರು ಭಾಗಿಯಾಗಿದ್ದರು. ದೇವರಾಜ್ ಆಗಿರಬಹುದು ಅಥವಾ ಜಗದೀಶ್ ಆಗಿರಬಹುದು, ಮಂಜುನಾಥ್ ಆಗಿರಬಹುದು, ಇನ್ನು ಜಂಟಿ ಕ್ರಿಯಾ ಸಮಿತಿ ಕಾರ್ಯದರ್ಶಿ ವಿಜಯ್ ಭಾಸ್ಕರ್ ಎಲ್ಲರೂ ಪ್ರತಿಯೊಬ್ಬರು ಕೂಡ ಈ ಒಂದು ಮೀಟಿಂಗ್ ನಲ್ಲಿ ಮಾಡಿ ಇದೀಗ ನಾಳೆ ಬಂದ್ ವಿಚಾರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಬಹುತೇಕ ನಾವು ಮುಷ್ಕರಕ್ಕೆ ಮುಂದಾಗೋದು ಬೇಡ, ಬೇಕಾದ್ರೆ ನಮ್ಮ ಹೋರಾಟವನ್ನು ಮುಂದುವರಿಸೋಣ ಅನ್ನೋ ನಿಟ್ಟಿನಲ್ಲಿ ಕೂಡ ಅಭಿಪ್ರಾಯ ವ್ಯಕ್ತವಾಗಿದೆ. ಈ ಹಿನ್ನೆಲೆ ನಾಳೆ ಬಹುತೇಕ ಮುಷ್ಕರ ಡೌಟ್ ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ. ಖುದ್ದು ನಾವು ಕೂಡ ಅಲ್ಲಿರುವಂತಹ ಅದೇ ಮೀಟಿಂಗ್ ನಲ್ಲಿ ಭಾಗಿಯಾದಂತಹ ಒಂದಿಷ್ಟು ಸಾರಿಗೆ ಮುಖಂಡರನ್ನು ಕೂಡ ಸಂಪರ್ಕ ಮಾಡಿ ಅವರು ಕೊಟ್ಟಿರುವ ಮಾಹಿತಿ ಪ್ರಕಾರ ನಾಳೆ ಬಹುತೇಕ ಮುಷ್ಕರ ಡೌಟ್ ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಿದೆ. ಇವರ ಸದ್ಯದ ಹೋರಾಟ ಅಂದ್ರೆ ಸದ್ಯದ ನಿರ್ಣಯ ಏನಂದ್ರೆ, ಇತ್ತೀಚೆಗೆ ಅಂದ್ರೆ ನಿನ್ನೆ ಒಂದು ಸರ್ಕಾರದಿಂದ ಆದೇಶ ಆಗಿತ್ತಲ್ಲ, 26 ತಿಂಗಳ ಅರಿಯರ್ಸ್ ಜೊತೆಗೆ 2025ರ ಏಪ್ರಿಲ್ 1ಕ್ಕೆ ಅನ್ವಯ ಆಗುವಂತ ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತ. ಈ ವೇತನ ಪರಿಷ್ಕರಣೆ ವಿಚಾರವಾಗಿ ಸಾರಿಗೆ ಸಚಿವರು ಏನಾದರೂ ಡೇಟ್ ಕೊಡುವ ನಿಟ್ಟಿನಲ್ಲಿ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಫ್ರೀಡಂ ಪಾರ್ಕಿಗೆ ಬಂದಂತಹ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಅವರು ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರು. ನಾವು ಸರ್ಕಾರದ ಮಟ್ಟದಲ್ಲಿ ನೀವು ಮಾತುಕತೆ ಆಡುವುದಾದ್ರೆ ಯಾವತ್ತಿಗೂ ಬಾಗಿಲು ಓಪನ್ ಇರುತ್ತೆ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಬಟ್ ಇವರು ಕೆಎಸ್ಆರ್ಟಿಸಿ ಎಂಡಿ ಏನಾದರೂ ಡೇಟ್ ಕೊಡಬಹುದಾ ಅನ್ನೋ ಭರವಸೆಯಲ್ಲಿದ್ರು. ಇದಕ್ಕೂ ಕೂಡ ಕೆಎಸ್ಆರ್ಟಿಸಿ ಎಂಡಿ ಅನ್ನು ಸ್ಪಷ್ಟಪಡಿಸಿದ್ದಾರೆ. ದಿನಾಂಕವನ್ನು ನಿಗದಿ ಮಾಡುವುದು ಸಾರಿಗೆ ಸಚಿವರು, ಅವರು ದಿನಾಂಕವನ್ನು ನಿಗದಿ ಮಾಡ್ತಾರೆ. ಬಜೆಟ್ಗಿಂತ ಮುಂಚಿತವಾಗಿ ಅಥವಾ ಬಜೆಟ್ನ ಅದೇ ವಾರದಲ್ಲಿ ದಿನಾಂಕವನ್ನು ನಿಗದಿ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಸಾರಿಗೆ ಸಚಿವರೇ ಸ್ಪಷ್ಟಪಡಿಸುತ್ತಾರೆ ಅನ್ನೋ ಮಾಹಿತಿಯನ್ನು ನೀಡಿದ್ದಾರೆ. ಈ ಹಿನ್ನೆಲೆ ಖುದ್ದು ಇವರು ಸಾರಿಗೆ ಸಚಿವರಾಗಿರುವ ಸಂಬಂಧಪಟ್ಟ ಒಂದಿಷ್ಟು ಅಧಿಕಾರಿಗಳನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಈ ಹಿನ್ನೆಲೆ ಸದ್ಯಕ್ಕೆ ಇವರು ವೇತನ ಪರಿಷ್ಕರಣೆ ವಿಚಾರವಾಗಿ ಸರ್ಕಾರದ ಮಟ್ಟದಲ್ಲಿ ಮತ್ತೊಂದು ಸುತ್ತಿನ ಮಾತುಕತೆ ಆಡಲು ಸಮಯಾವಕಾಶವನ್ನು ಕೂಡ ಕೇಳಿದ್ದಾರೆ. ಈ ಹಿನ್ನೆಲೆ ನಾಳೆ ಬಹುತೇಕ ಮುಷ್ಕರ ಡೌಟ್ ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಿದೆ. ವೀರೇಶ್, ಇದೀಗ ಸತ್ತಾರಿಗೆ ಒಂದ್ ಕಡೆಗೆ ಅಂತಂದ್ರೆ ಇಡೀ ರಾಜ್ಯದಂತ ಮುಷ್ಕರ ಆಗ್ತಾ ಇತ್ತು, ಕೆಲವೊಂದು ಕಡೆಗೆ ಇದರ ಬಿಸಿ ಅಷ್ಟು ಮಾತಕ್ಕೆ ತಟ್ಟಿಲ್ಲ. ಹಾಗಾಗಿ ಬಹುಶಃ ಇವತ್ತಿನ ನಿರ್ಧಾರ ಎಲ್ಲಾ ಕಡೆಗೂ ಅಪ್ಲೈ ಆಗುತ್ತಾ ಅಥವಾ ಸುಮ್ಮನೆ ಮೇಲ್ನೋಟಕ್ಕೆ ಮಾತ್ರ ಈ ನಿರ್ಧಾರವನ್ನು ಕೈಗೊಳ್ಳಲಾಗ್ತಾ ಇದೆಯಾ? ಏನ್ ಹೇಳ್ತಾರೆ ಅವರು?
ವೀರೇಶ್, ಇವತ್ತಿನ ಬೆಂಗಳೂರು ಚಲೋದಲ್ಲಿ ಭಾಗಿಯಾದವರು ಬಹುತೇಕರು ನಿವೃತ್ತ ನೌಕರರು. ಅಂದ್ರೆ ಸದ್ಯಕ್ಕೆ ಅವರು ಯಾವುದೇ ರೀತಿಯ ಕೆಲಸದಲ್ಲಿ ಇಲ್ಲ. ಅವರು 2020 ಸಮಯದಲ್ಲಿ ಡ್ಯೂಟಿಯಲ್ಲಿ ಇದ್ರು. ಅಂದ್ರೆ 2023 ತನಕ ಕೂಡ ಡ್ಯೂಟಿಯಲ್ಲಿ, ತದನಂತರದಲ್ಲಿ ಅವರು ರಿಟೈರ್ಡ್ ಅಂದ್ರೆ ನಿವೃತ್ತಿ ಆಗಿದ್ದಾರೆ. ಬಟ್ 2020 23 ಹಿಂಬಾಕಿನ ಬೇಕಾಗಿರೋದ್ರಿಂದ ಅವರು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ವಿನಃ ವೇತನ ಪರಿಷ್ಕರಣೆ ವಿಚಾರವಾಗಿ ಅವರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇದೇ ಕಾರಣಕ್ಕೆ ಇವತ್ತು ಸಂಚಾರದಲ್ಲಿ ಯಾವುದೇ ರೀತಿಯ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಿರಲಿಲ್ಲ. ಬಟ್ ನಾಳೆ ವಿಚಾರ ಬರುವುದಾದ್ರೆ ಇಡೀ ರಾಜ್ಯಾದ್ಯಂತ ಇವರು ಬಂದ್ಗೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು. ಬೆಂಗಳೂರಿನಿಂದ ಹೊರಡುವ ಅಂದ್ರೆ ಕಲ್ಯಾಣ ಕರ್ನಾಟಕ ಸಾರಿಗೆ ಆಗಿರ್ಬೋದು, ವಾಯುವ್ಯ ಸಾರಿಗೆ ಆಗಿರ್ಬೋದು, BMTC ಆಗಿರ್ಬೋದು, ಇನ್ನು ರಾಜ್ಯದ ಮೂಲೆ ಮೂಲೆಗೆ ಸಂಚರಿಸುವಂತಹ KSRTC ಬಸ್ಗಳನ್ನು ಕೂಡ ಸ್ತಬ್ಧ ಮಾಡಲು ನಿಟ್ಟಿನಲ್ಲಿ ಕೂಡ ಇವರು ತಯಾರಿ ಕೂಡ ನಡೆದಿತ್ತು. ಬಟ್ ಸದ್ಯಕ್ಕೆ ಈ ಕ್ಷಣಕ್ಕೆ ಸಿಗ್ತಿರುವ ಅಪ್ಡೇಟ್ ಪ್ರಕಾರ ಈ ಒಂದು ಜಂಟಿ ಕ್ರಿಯಾ ಸಮಿತಿಯ ಮೀಟಿಂಗ್ ನಲ್ಲಿ ಯಾವುದೇ ರೀತಿಯ ಒಮ್ಮತ ಮುಷ್ಕರದ ವಿಚಾರವಾಗಿ ಬಹುತೇಕರು ಮುಷ್ಕರ ಬೇಡ ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆ ನಾಳೆ ರಾಜ್ಯಾದ್ಯಂತ ಯಾವುದೇ ರೀತಿಯ ಎಫೆಕ್ಟ್ ಆಗಲ್ಲ ಅನ್ನೋ ಮಾಹಿತಿ ಏನಿದೆ ಸದ್ಯಕ್ಕೆ ಸಿಗ್ತಾ ಇದೆ. ವೀರೇಶ್, ಎಸ್, ಥ್ಯಾಂಕ್ ಯು ಸತ್ತಾರ್ ತಮ್ಮೆಲ್ಲ ಮಾಹಿತಿಗಾಗಿ. ಸಾರಿಗೆ ನೌಕರರ ಮುಷ್ಕರ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಜಂಟಿ ಕ್ರಿಯಾ ಸಮಿತಿ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಏನಂತ ಫ್ರೀಡಂ ಪಾರ್ಕ್ನಲ್ಲಿ ನಡೆದಂತಹ ನೌಕರರ ಮೀಟಿಂಗ್ನಲ್ಲಿ ಈ ಒಂದು ನಿರ್ಣಯವನ್ನ ಕೈಗೊಳ್ಳಲಾಗ್ತಾ ಇದೆ. ಸಾರಿಗೆ ನೌಕರರ ಮುಷ್ಕರ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಇವತ್ತಿನ ಫ್ರೀಡಂ ಪಾರ್ಕ್ನ ಮುಷ್ಕರದಲ್ಲಿ ಜಂಟಿ ಕ್ರಿಯಾ ಸಮಿತಿ ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಇವತ್ತಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆತಕ್ಕಂತಹ ನೌಕರರ ಇವತ್ತು ಮುಷ್ಕರದಲ್ಲಿ ಸಾರಿಗೆ ನೌಕರರ ಮುಷ್ಕರ ಬಹುತೇಕ ಡೌಟ್ ಅಂತ ಕೆಲವೊಂದಿಷ್ಟು ನಿರ್ಣಯಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಹಾಗಾಗಿ ಯಾವೆಲ್ಲ ನಿರ್ಣಯಗಳನ್ನು ಕೈಗೊಳ್ಳಲಾಗ್ತಾ ಇದೆ, ನೌಕರರು ತಮ್ಮದೇ ಆಗಿರತಕ್ಕಂತಹ ಕೆಲವೊಂದಿಷ್ಟು ದೀರ್ಘವಾದಂತಹ ಲೀಸ್ಟ್ ಅನ್ನು ಇಟ್ಕೊಂಡು ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ರು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಮುಷ್ಕರದಿಂದ ಹಿಂದೆ ಸರಿಯಲ್ಲ ಅಂತಕ್ಕಂತಹ ಪ್ರತಿಭಟನಾ ಕೂಗು ಕೂಡ ಇದ್ದಿತ್ತು. ಇದೀಗ ಆ ಹಿನ್ನೆಲೆಯಲ್ಲಿ ಸಾರಿಗೆ ನೌಕರರ ಮುಷ್ಕರ ಬಹುತೇಕ ಇದೀಗ ತೆರೆ ಬೀಳುವಂತಹ ಸಾಧ್ಯತೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಾಗಾಗಿ ಕೆಲವೊಂದಿಷ್ಟು ನಿರ್ಣಯಗಳನ್ನು ಇವತ್ತು ಕೈಗೊಳ್ಳಲಾಗಿದೆ. ಸಾರಿಗೆ ಇಲಾಖೆಯ MD ಅವರು ಕೂಡ ಇವತ್ತು ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರ ಎಲ್ಲ ಮನವಿಗಳನ್ನ, ಅವರೆಲ್ಲ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಎಲ್ಲವೂ ಕೂಡ ಸ್ವೀಕರಿಸಿದ್ದಾರೆ, ಪತ್ರಗಳನ್ನು ಸ್ವೀಕರಿಸಿದ್ದಾರೆ. ಅವರ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಕೂಡ ಆಲಿಸಿದ್ದಾರೆ. ಏನಾಗಬೇಕಾಗಿತ್ತು, ಏನ್ ಮಾಡಬೇಕು, ಮುಂದಿನ ದಿನಗಳಲ್ಲಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಹೀಗೆ ಕೂಲಂಕುಷವಾಗಿ ಪ್ರತಿಯೊಂದರೂ ಕೂಡ ಸಾರಾಸಗಟವಾಗಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಅದೇ ರೀತಿಯಾಗಿ ಮಾಧ್ಯಮಗಳಲ್ಲೂ ಕೂಡ ಮಾತನಾಡಿದ್ದಾರೆ. ಇದೆಲ್ಲದರ ನಡುವೆ ಇದೀಗ ಮುಂದಿನ ಸಾರಿಗೆ ಮುಷ್ಕರ ಬಹುತೇಕ ಡೌಟ್ ಅಂತಕ್ಕಂತಹ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ತಾವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಇವತ್ತು ಬೃಹತ್ ಮಟ್ಟದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು ಸಾರಿಗೆ ಇಲಾಖೆಯ ಎಲ್ಲ ಸಿಬ್ಬಂದಿಗಳು. ಒಂದು ಕಡೆಗೆ ಸಾರ್ವಜನಿಕರಿಗೆ ಇದು ಬಿಸಿಯನ್ನ ಮುಟ್ಟಿಸಿತ್ತು, ಮತ್ತೊಂದು ಕಡೆಗೆ ಪ್ರಯಾಣಿಕರಲ್ಲದೆ ಕೆಲವೊಂದಿಷ್ಟು BMTC ಆಗಿರ್ಬೋದು, KSRTC ಬಸ್ಗಳಾಗಿರ್ಬೋದು ಇಡೀ ರಾಜ್ಯದೆಲ್ಲೆಡೆ ಸಂಚರಿಸ್ತಾ ಇತ್ತು. ಕೆಲವೊಂದು ಕಡೆಗೆ ಈ ಒಂದು ಸಾರಿಗೆ ನೌಕರರ ಮುಷ್ಕರದ ಒಂದು ಬಿಸಿ ರಾಜ್ಯ ಸರ್ಕಾರಕ್ಕೆ ತಟ್ಟಿದ್ರೆ, ಕೆಲವೊಂದು ಕಡೆಗೆ ಅಷ್ಟಕ್ಕಷ್ಟಕ್ಕೆ ಒಂದು ಸಮರ್ಪಕವಾಗಿರತಕ್ಕಂತಹ ಪ್ರತಿಕ್ರಿಯೆ ಲಭ್ಯವಾಗಿಲ್ಲ ಅಂತಾನೆ ಹೇಳಬಹುದು.